ನಮಸ್ಕಾರ ಎಲ್ರಿಗೂ. ಎಕ್ಸಾಕ್ಟ್ 3 ಕಿಲೋಮೀಟರ್ ಬಂದಾಯಿತು. ಇವತ್ತು ಊರ ಕಡೆ ಹೊರಟೆ. ಡೈರೆಕ್ಟಾಗಿ ಹೋದರೆ ಒಂದು 340 ಕಿಲೋಮೀಟರ್. ಆದರೆ ನಾನು ಇವಾಗ ಹೋಗ್ತಾ ಇರೋದು ಚಿಕ್ಕಮಗಳೂರು ಮೇಲೆ. ಟೋಟಲ್ ಒಂದು 440 ಕಿಲೋಮೀಟರ್ ಆಗುತ್ತೆ. ಯಾವ ರೀತಿ ಗುರುವೆ ಯಾರೇ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ಊರಿಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಹೀಗೆ ಹೋಗೋದು, ಆದರೆ ಯಾವತ್ತೂ ಬೇಜಾರಂತೂ ಆಗಲ್ಲ. ಆ 100 ಕಿಲೋಮೀಟರ್ ಇನ್ನೂ ಕಮ್ಮಿ ಅನಿಸುತ್ತೆ. ಬೋರಿಂಗ್ ಹೈವೇಯಿಂದ ಫಸ್ಟ್ ಇವಾಗ ಕೊಡ್ಗೆಹಾರಕ್ಕೆ ಹೋಗೋಣ. ಇವಾಗ ನಾನು ಕೊಡ್ಗೆಹಾರ ಹತ್ರ ಇದ್ದೀನಿ. ಇದು ಯಾವ ಟೈಮಲ್ಲಿ ಬಂದರೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಕೊಡ್ಗೆಹಾರದಿಂದ ಒಂದು 2 ಕಿಲೋಮೀಟರ್ ಹಿಂದಿನ ರೂಟ್. ಇಲ್ಲಿಂದ ಓಡಾಡೋರಿಗಂತೂ ಫಸ್ಟ್ ಕಣ್ಣಿಗೆ ಬಿದ್ದಿರುತ್ತೆ. ಇಷ್ಟೋ ತನಕ ರೈಡ್ ತುಂಬ ಚೆನ್ನಾಗಿತ್ತು. ನಾನೊಂದು ಕಿವಿ ಮಾತು ಹೇಳೋಣ ಅಂದ್ಕೊಂಡೆ. ನೀವೆಷ್ಟು ಎಕ್ಸ್ಪೀರಿಯನ್ಸ್ ರೈಡರ್ ಆಗಬೇಕಂತ ಹೇಳಿದ್ರೆ 1000 ರೈಡ್ ಹೋದ್ರೂ 999 ರೈಡು ಪರ್ಫೆಕ್ಟ್ ಆಗಿರಬೇಕು. ಒಂದು ರೈಡು ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಂಗೆ ಆದಂಗೆ ರಗ್ಗಿಡ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಮೆತ್ತಿರೋದಲ್ಲ, ಸೈಡಲ್ಲಿ ಇಲ್ಲಿ ಬಿದ್ದಿದ್ದಲ್ಲ, ಸಾರಿ, ಮೂಡಿಗೆರೆಯಿಂದ ಸ್ವಲ್ಪ ಹಿಂದೆ ಸ್ಟೋರಿ ಹೋಗ್ತಾ ಹೇಳ್ತೀನಿ. ನಾನು ಬೈಕ್ ರೈಡ್ ಮಾಡ್ಬೇಕಾದ್ರೆ ಹೆಚ್ಚಾಗಿ ಏನು ಯೋಚನೆ ಮಾಡಲ್ಲ, ತುಂಬ ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂತಲೇ ಗೊತ್ತಿಲ್ಲ, ಒಟ್ಟು ರೈಡ್ ಮಾಡ್ಕೊಂಡು ಬರ್ತಾ ಇದ್ದೆ. ಆಲ್ ಆಫ್ ಸಡನ್ ನೀರು ಕಾಣ್ತಾ ಇತ್ತಾ. ಅಲ್ಲಿ ಮಿಸ್ಟೇಕ್ ಆಗಿದ್ದೇನೆ ಅಂತ ಹೇಳಿದ್ರೆ ಹಿಂದ್ಗಡೆ ಟೈರ್ ಸ್ವಲ್ಪ ಜಾರಿದ್ದು ಸ್ವಲ್ಪ ಪ್ಯಾನಿಕ್ ಆದರೆ ತಲೆ ಎಲ್ಲೋ ಇರಬೇಕಾದ್ರೆ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಕಂಟ್ರೋಲಿಗೆ ತೊಗೊಳಕ್ಕಾಗಲ್ಲ ಗಾಡಿ. ಮೊದಲೇ ABS ಇಲ್ಲಿದ್ದು ಗಾಡಿ ಇದು. ಒಂದು ದೊಡ್ಡ ತಪ್ಪು ಏನು ಮಾಡಿದೆ ಅಂತ ಹೇಳಿದ್ರೆ ಕ್ಲಚ್ ಹಿಡ್ಕೊಂಡ್ಬಿಟ್ಟೆ. ಕ್ಲಚ್ ಹಿಡ್ಕೊಂಡಿದ್ದೆ ನಿಮ್ಮ ಗಾಡಿ ಕಂಟ್ರೋಲಿಗೆ ಬರಲ್ಲ. ಯಾವತ್ತೂ ಆ ತಪ್ಪು ಮಾಡಬಾರ್ದು. ರೋಡ್ ಪಕ್ಕದಲ್ಲಿ ಹೋಗಿ ಹಿಂಗೆ ಆಗಿ ದಡಕ್ಕಂತ ಬಿದ್ದೆ. ಅಷ್ಟೇ ಆಗಿದ್ದು, ಏನು ಪೆಟ್ಟಾಗಿಲ್ಲ. ಆದರೆ ಹೆಲ್ಮೆಟಿನ ಪ್ರಾಮುಖ್ಯತೆ ಇವತ್ತು ಗೊತ್ತಾಯಿತು. ಫಸ್ಟ್ ಟೈಮ್ ನಾನು ಈ ರೀತಿ ಬಿದ್ದಿದ್ದು ಜೀವನದಲ್ಲಿ. ತಲೆ ಫಸ್ಟ್ ಹೋಗಿ ನೆಲ ಹೊಡಿತು, ಚಿಕ್ಕದಾಗಿ ಹೆಡ್ಡಾಕಿದೆ. ಇವಾಗ ಚಾರ್ಮಡಿಗೆ ಬಂದೆ. ಈ ಸಲ ಕರೆಕ್ಟ್ ಮಳೆಗಾಲದಲ್ಲಿದ್ದೀನಿ. ನೋಡೋಣ ಹೇಗಿದೆ ಅಂತ ಹೇಳಿ ಚಾರ್ಮಡಿ ಇವತ್ತು. ವಾವ್ 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 ಬಂತಲ್ಲ, ಹಾಲು ಬಿದ್ದಂಗೆ ಬೀಳ್ತಾ ಇದೆ ಅದು. ಇಲ್ಲಿ ಸರಿಯಾಗಿ ಮಳೆ ಬರ್ತಿರತ್ತೆ ಅಂತ ಬಂದೆ. ಇಲ್ಲಿ ನೋಡಿದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಚಾರ್ಮಡಿ ಮೋಡದ ಹುದಿಕ್ಕೆ ಹೊತ್ಕೊಳ್ಳುತ್ತೆ. ಬೆಳ್ಳನೆಯ ಮೋಡದ ಹೊದಿಕೆ ಒಳಗೆ ನಾವು ಕೂಡ ಈಗ ಎಷ್ಟೇ ಸ್ಟ್ರೆಸ್ ಇರಲಿ ಇಂಥದ್ದು ನೋಡೋಕೆ ಬಂದು ಕೂಡಲೇ ಖುಷಿಯಾಗಿಬಿಡುತ್ತೆ. ಇದೊಂದು ವಾಟರ್ಫಾಲ್. ಇಲ್ಲೊಂದಿದೆ, ಇಲ್ಲೂ ತುಂಬಿ ಹರಿತಾ ಇದೆ. ಒಂದು ಇವಾಗ ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲಿರೋ ವ್ಯೂ. ಇಲ್ಲಿ ಸಾಕಾಗಿರೋ ವ್ಯೂ ಸಿಗೋದು ಮಿಸ್ ಆಯಿತು. ಇದು ಚೆಂದ ಇದೆ. ಓ ಸಖತ್ತಾಗಿದೆ ಅದು. ಸಾಕ್ಷಾತ್ ಸ್ವರ್ಗ. ಗೌರ್ಮೆಂಟ್ ಬಸ್ಸಿಗೆ ಕೀ ಅಂತ ಹಾರ್ನ್ ಹಾಕಿಟ್ಟಿದ್ದಾರೆ. ಯಾವುದೋ ಚಿಕ್ಕ ವೆಹಿಕಲ್ ಬರ್ತಿದೆ ಅಂದ್ಕೊಳ್ಬೇಕು, ಆ ರೀತಿ ಇದೆ ಕರ್ಮ. ಏನು ಕಾಣಲ್ಲ, ಆದರೂ ಇಲ್ಲಿ ಹೋಗೋಕ್ಕೆ ಮಜಾ. ಒಂದೊಳ್ಳೆ ಮಳೆ ಬರ್ತಾ ಇರಬೇಕಿತ್ತು. ಸಖತ್ತಾಗಿ ಕಾಣೋದು ಮಾತ್ರ ಅದು. ಎಲ್ಲ ದೊಡ್ಡ ದೊಡ್ಡ ಜಲಪಾತಗಳು ಆಯಿತಾ. ನಮ್ಗೆ ಕಾಣೋದು ಇಷ್ಟಿಷ್ಟೇ.
ವ್ಯೂ ನೋಡಿ, ಇಲ್ಲಿ ಓಪನ್ ಆಗ್ತಿದೆ, ಇಲ್ಲಿ ಓಪನ್ ಆಗ್ತಿದೆ. ಕರೆಕ್ಟು ಇದಿಷ್ಟು ಸ್ವರ್ಗದ ಬಾಗಿಲು ಓಪನ್ ಆದಂಗಾಗಿದೆ. ಯಾವಾಗಲೂ ಬಂದು ಹೋಗೋ ಜಾಗಗಳಿದು. ಯಾವಾಗಲೂ ಅಂದರೆ ಯಾವಾಗಲೂ ಬರ್ತಾ ಇರ್ತೀನಿ ಇಲ್ಲಿಗೆ. ಇದೊಂದು ಫೇವ್ರೆಟ್ ಪ್ಲೇಸು. ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ಯಾವಾಗಾದ್ರೂ ಅಷ್ಟೇ. ಇನ್ನೂ ತುಂಬಿ ಹರಿಯತ್ತಿತ್ತು. ನಮ್ಮ ಟಾಚರ ಮಳೆ ಇಲ್ಲ. ಸಖತ್ತಾಗಿಲ್ಲ? ಫಸ್ಟ್ ಸಲ ಬಂದಾಗ ಇಲ್ಲಿ ನೀರು ರೋಡಿಗೆ ಬೀಳ್ತಾ ಇತ್ತು. ಹೋಗ್ಬಿಟ್ಟು ನಿಂತಿದ್ದೆ ಅಲ್ಲಿ. ಅವತ್ತು ತುಂಬ ನೀರಿತ್ತು. ಇನ್ನು ಕೆಳಗೆ ಘಾಟಿಗೆ ಹೋಗೋದಿಲ್ಲ. ಯಾವಾಗಲೂ ಅಂದ್ಕೊಳ್ಳೋದು ಗೊತ್ತಾಯ್ತು. ಕೆಲವು ಸಲ ಬ್ಲಾಗ್ ಮಾಡ್ತೀನಿ ಅನ್ನೋದೇ ಮರ್ತೋಗಿರತ್ತಾಯ್ತಾ. ಸುಮ್ಮನೆ ನೋಡ್ತಾ ಇರ್ತೀನಿ. ಚಾರ್ಮಾಡಿ ಒಂದು ರೌಂಡ್ ಆಯಿತು ಈ ಮಳೆಗಾಲದಲ್ಲಿ. ಈ ರೂಟ್ ಮಾತ್ರ ಎವರ್ಗ್ರೀನ್. ತುಂಬ ಇಷ್ಟಪಡ್ತೀನಿ ಈ ರೂಟು. ಇಲ್ಲಿಂದ ಎಲ್ಲಿ ತನಕ ಕುದ್ರೆಮುಖ ದಾಟೋ ತನಕನೂ ಚೆನ್ನಾಗಿದೆ. ಇಷ್ಟೊತ್ತಾದ್ರೆ ನಾನು ಕಾಫಿ ಕುಡ್ದಿಲ್ಲ. ಕಾಫಿ ಕುಡ್ಕೊಂಡು ಬಿಡ್ತೀನಿ. ಇವಾಗ ಒಂದು ಚಂದದೊಂದು ದಾರಿ. ಮಳೆಗಾಲದಲ್ಲಿ ಈ ದಾರಿನ ಮಿಸ್ ಮಾಡಬಾರ್ದು. ಇಲ್ಲಿಂದ ಬಾಳೆಹೊನ್ನೂರು ಹೋಗ್ಬೋದು. ಕಾರಲ್ಲಿ ವಾಮಿಟ್ ಬರುತ್ತೆ. ಬೈಕಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಕಡೆಯಿಂದ ಒಂದ್ಸಲಿ ಹೋಗಿದ್ದೆ, ಚೆನ್ನಾಗಿದೆ ಅಲ್ಲೂ. ಈ ದಿನ ಚೆನ್ನಾಗಿತ್ತು. ಸ್ವಲ್ಪ ಕೈ ನೋವಿದೆ. ನಾನು ಬಿದ್ದಿದ್ದು ಈ ಸೈಡು, ತಲೆ ಹೊಡೆದಿದ್ದು ಈ ಕಡೆ. ನೋವಾಗ್ತಿರೋ ಕೈ ಇದು ಹೇಗೆ ನೋವಾಗ್ತಿದೆ ಅಂತ ಗೊತ್ತಿಲ್ಲ. ನಾನು ಅದು ರೆಕಾರ್ಡ್ ಮಾಡಬೇಕಿತ್ತು. ಕ್ಯಾಮ್ರಾ ಆನೇ ಇಟ್ಟಿಲ್ಲ. ಕ್ಯಾಮ್ರಾ ಆನ್ ಇಟ್ಟಿದ್ರೆ ಒಳ್ಳೆ ನಿಮ್ಮ ಮಜಾ ಸಿಗೋದು. ನಾನು ಬಿದ್ದಿದ್ದು ನೋಡೋದು. ನನಗೂ ಅಷ್ಟೇ, ನಿಮಗೂ ಅಷ್ಟೇ. ಮಳೆಗಾಲದಲ್ಲಿ ಸ್ವಲ್ಪ ಹುಷಾರಾಗಿರಿ. ಹಾಗೆ ರೈಡ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಸೇಫಾಗಿ ರೈಡ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ನ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಮಾರಿ ಗಾಡಿ ಆಚೆ ಬಿಟ್ಟಿದ್ದಾರೆ, ಅದನ್ನು ನೋಡೋಕ್ಕೆ ಬಂದೆ. ಚೆನ್ನಾಗಿ ಕಾಣ್ತಾ ಇತ್ತದು.